ಹೇ ಗಾಯ್ಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ನಾವು ಟೌನಿಗೆ ಹೋಗ್ತಾ ಇದ್ದೀವಿ. ಮಳೆ ನೋಡಿ ಬರ್ತಾ ಇದೆ. ಟೌನಿಗೆ ಸ್ವಲ್ಪ ಶಲೂನ್ಗೆ ಹೋಗ್ಬೇಕಿತ್ತು, ಹೇರ್ ಸೆಟ್ ಮಾಡ್ಕೋಬೇಕಿತ್ತು ಅಂಡ್ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಾಳೆ ಬ್ಯಾಂಗ್ಳೂರ್ ಹೋಗ್ತಿದ್ದೀನಿ ಗಾಯ್ಸ್. ಬ್ಯಾಂಗ್ಳೂರು 3-4 ಡೇಸ್ ಹಿಂಗಿರಲ್ಲ, ಫುಲ್ ಜಾಲಿ. ಹಸ್ಬೆಂಡ್ ಇರಲ್ಲ. ಹಸ್ಬೆಂಡ್ ಇರಲ್ಲ ಗಾಯ್ಸ್, ಫುಲ್ ಜಾಲಿ. ಫ್ರೆಂಡ್ಸ್ ಜೊತೆ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು. ಆಫ್ಟರ್ 1 year ಆದ್ಮೇಲೆ ನನ್ನ ಫ್ರೆಂಡ್ ನಾನು ಮೀಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕು, ಹೇರ್ ಸೆಟ್ ಮಾಡ್ಕೋಬೇಕು. ನನ್ ಹೇರ್ ನೋಡ್ಬಿಟ್ಟು ಏನು ಕಮೆಂಟ್ ಮಾಡ್ಬೇಡಿ ಗೈಸ್, ಹೇರ್ ಏನಮ್ಮ ಹಿಂಗಿದೆ ಅಂತ. ಸೊ ಹೇರ್ ಎಲ್ಲ ಸೆಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್. ನೋಡಿ ಇದೆಲ್ಲ ತುಂಬಾ ದೊಡ್ಡದಾಗಿದೆ. ಈಗ ನನ್ನ ಹೇರ್ನ ಚೇಂಜ್ ಮಾಡೋ ಸಮಯ. ಗುಡ್ ಮಾರ್ನಿಂಗ್ ಗೈಸ್ ನೋಡಿ, ಮಾರ್ನಿಂಗ್ ಎದ್ಬಿಟ್ಟು, ಅಂದ್ರೆ ಅರ್ಲಿ ಮಾರ್ನಿಂಗ್ ಹೊರಟಿಲ್ಲ. 8:40 ಆಗಿದೆ, ನನಗೆ 9:30 ಬಸ್ ಇರೋದು. ಸೊ 8:30 ಆಗಿದೆ, ಹೊರಟಿದೀವಿ ನೋಡಿ. ಸೊ ನೆನ್ನೆ ಶಾಪಿಂಗ್ ಎಲ್ಲ ಮುಗಿಸಿ ಬರ್ಬೇಕಾದ್ರೆ ಲೇಟ್ ಆಯ್ತು. ಮೊಬೈಲಲ್ಲಿ ಚಾರ್ಜೇ ಇರ್ಲಿಲ್ಲ. ಐಫೋನಲ್ಲಿ ಚಾರ್ಜ್ ಏನಿಲ್ಲಲ್ಲ ಗೈಸ್, ಸುಮ್ಮನೆ ಐಫೋನು ಜಸ್ಟ್ ಒಂದು ಏನಕ್ಕೆ ಹೇಳಿ, ಒಂದು ಬ್ರ್ಯಾಂಡ್ ತಗೊಳ್ಳೋಣ ಅಷ್ಟೇ. ಬೇರೆ ಚಾರ್ಜ್ ನಿಲ್ಲುತ್ತೆ, ನಮ್ಮ ಪರ್ಸನಲ್ ಯೂಸ್ಗೆಲ್ಲ ಮೇ ಬಿ ಆಗುತ್ತೆ. ಸೇಫ್ಟಿ ಇದೆ ಅಲ್ಲ ಪುನಿ, ಸೇಫ್ಟಿ ಇದೆ. ಸೊ ಚಾರ್ಜ್ ಎಲ್ಲ ನಿಲ್ಲಲ್ಲ ಗೈಸ್, ಅದೇ ಒಂದು ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಬೇರೆ ಐಫೋನ್ ತಗೋಬೇಕು, iPhone 17. ಅದರಲ್ಲಿ ನೋಡ್ಬೇಕು ಹೆಂಗಿದೆ ಅಂತ. ತಗೊಳ್ಳೋದಾ, ತೆಗೆದುಕೊಡ್ತೀರಾ? ತಗೊಳ್ಳೋಣ ಗೈಸ್. ಇವತ್ತು ಬ್ಯಾಂಗ್ಳೂರ್ ಹೋಗ್ತೀನಿ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ 1 ಗಂಟೆ ಗಂಟ ಮಲಗಿಲ್ಲ ಗೈಸ್. ಐ ಆಮ್ ಸೂಪರ್ ಎಕ್ಸೈಟೆಡ್ ನನ್ನ ಫ್ರೆಂಡ್ನ ಮೀಟ್ ಆಗ್ಲಿಕ್ಕೆ. ಅದೇ ತರ ಸ್ವಲ್ಪ ಬೇಜಾರಿದೆ ನನ್ನ ಹಸ್ಬೆಂಡ್ ನ ಬಿಟ್ಟು ಹೋಗ್ಲಿಕ್ಕೆ. ಅದನ್ನ ಬಿಟ್ಟೋಗ್ಲಿಕ್ಕೆ ಸ್ವಲ್ಪ ಬೇಜಾರಿದೆ, ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನು 1 year ಆದ್ಮೇಲೆ ನಂದು ಫ್ರೆಂಡ್ನ ಮೀಟ್ ಮಾಡ್ತಿರೋದು. ಸೊ ಹೋಗುವ. ನಾನು ಸೋಲೋ ಇದೆ ಅಲ್ಲ, ಫಸ್ಟ್ ಟೈಮ್ ಜರ್ನಿ ಮಾಡ್ತಿರೋದು ಒಬ್ಳೆ. ಇಲ್ಲ, ನಾನು ಹೋಗಿದ್ದೀನಿ ಗೈಸ್, ನಾನು ಮುಂಬೈಗೆಲ್ಲ ನಾನು ಹೋಗ್ಬೇಕಾದ್ರೆ, ಫಸ್ಟ್ ಟೈಮ್ ನಾನು ಫ್ಲೈಟ್ ಅಲ್ಲಿ ಮುಂಬೈಗೆಲ್ಲ ಹೋಗ್ಬೇಕಾದ್ರೆ ಫೀಲಿಂಗ್ ಲೈಕ್ ವಾವ್ ಅಂತಿತ್ತು. ಬಟ್ ನರ್ವಸ್ ಗೈಸ್, ಎಲ್ಲೇ ಹೋಗ್ಬೇಕಾದ್ರೂ ಅಷ್ಟೇ, ಯಾವುದೇ ಪ್ಲೇಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಫಸ್ಟ್ ಟೈಮ್ ಹೋಗೋ ತನಕ ಮಾತ್ರ ನಮಗ್ ಭಯ, ನರ್ವಸ್. ಅದರ್ವೈಸ್ ನಾವು ಹೋಗ್ತಾ ಅದು ಒಂದ್ಸಲ ಮಾತ್ರ, ಮತ್ತೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಧೈರ್ಯ ಬಂದ್ಬಿಡುತ್ತೆ. ಹೋಗುವ, ಏನು ಒಬ್ಳೆ ಹೋಗ್ಲಿಕ್ಕೆ ಆ ತರ ಅಂತ ಬಂದ್ಬಿಡುತ್ತೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೈಸ್, ಹೊಟ್ಟೆ ಸಿಗ್ತಿದೆ. ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಬಸ್ಸಲ್ಲಿ ಸಿಗ್ತೀನಿ ಗೈಸ್. ಈ ರೋಡ್ ಚೆನ್ನಾಗಿಲ್ಲ ಗೈಸ್, ನನ್ನ ವಾಯ್ಸ್ ಹೆಂಗ್ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ ಗೈಸ್. ಬ್ರೇಕ್ಫಾಸ್ಟ್ ಆಯ್ತು, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಮಾರ್ನಿಂಗ್ ಕುಶಾಲ್ ನಗರ ಹೇಗಿದೆ ಅಂತ. ಇನ್ನೊಂದು 10 minutes ಅಲ್ಲಿ ಬಸ್ ಬರುತ್ತೆ ಗೈಸ್. ನನಗ್ ಬೇಜಾರಾಗ್ತಿದೆ. ಖುಷಿಯಲ್ಲಿ ಬಂದೆ ಹೋಗೋದು ಅಂತ, ಬಟ್ ಇಲ್ಲೇನೋ ಒಂಥರ ಬೇಜಾರಾಗ್ತಿದೆ. ಇವ್ರು ಡ್ರಾಪ್ ಮಾಡಕ್ ಬರೋದು ಅದಕ್ಕೆ ಸುಮ್ಮನೆ ನಂಗೆ, ಅದಕ್ಕೆ ಬೇಜಾರಾಗ್ತುಂಟು. ನಾ ಸ್ಲಿಪ್ಪರ್ ಹಾಕೋಬೇಕಿತ್ತು ಆಕ್ಚುಲಿ ಅಲ್ವಾ, ಕಂಫರ್ಟಬಲ್ ಆಗಿರ್ತಿತ್ತು ಗೈಸ್. ಈ ಶೂಸ್ ನೋಡಿ, ಈ ಶೂಸ್ ನಾನು ಎಲ್ಲಿ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು. ಟ್ರೆಂಡ್ಸ್ ಅಲ್ಲಿ ಈ ಶೂಸ್ಗೆ ಎಷ್ಟು ಇರ್ಬೋದು ಗೈಸ್, 3000 rupees ಕೊಟ್ಟಿದ್ದೀನಿ. 3K ಈ ಶೂಸ್ಗೆ, ಈ ಡಬ್ಬಾ ಶೂಸ್ಗೆ ಯಾಕೆ ಇವಾಗ ಕೊಟ್ಟೆ ಅಂತ ಆಗ್ತುಂಟು. ಕಂಫರ್ಟಬಲ್ ಇಲ್ಲ. ಒಂದು ಲಾಸ್ಟ್ ಟೈಮ್ ದಸರಾಕ್ಕೆ ಒಂದ್ಸಲ ಹಾಕಿದೆ, ಮತ್ತೆ ಹಾಕೇ ಇಲ್ಲ. ಸುಮ್ಮನೆ ಇಟ್ಕೊಂಡಿದೀನಿ. ಇವತ್ತಾದ್ರೂ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಹಾಕುವ ಅಂತ ಹೇಳ್ಬಿಟ್ಟು ಹಾಕಿದೀನಿ. ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬಿಟ್ಟು ಹೋಗ್ತೀನಿ ಅಷ್ಟೇ ಅಲ್ವಾ ಗೈಸ್. ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಕ್ಕೆ ಇಟ್ಕೊಳ್ಳೋದು ಗೈಸ್. ಬಸ್ ಬಂತು, ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ ಗೈಸ್. ಫೈನಲಿ ಬ್ಯಾಂಗ್ಳೂರ್ ಹೋಗುವ. ಹಸ್ಬೆಂಡ್ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ನನ್ನನ್ನು ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಹೆಂಗಿದೆ ನೋಡಿ, ಟ್ರಾಫಿಕ್. ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆಲ್ಮೋಸ್ಟ್ ನಾನು ಒಂದು 1 year ಬಿಟ್ಬಿಟ್ಟು ನಾನು ಬ್ಯಾಂಗ್ಳೂರ್ ಬರ್ತಿರೋದಲ್ಲ. ಸೊ ಹಾಗೆ ನಾನು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ನಾಯ್ಸ್ ಅಲ್ಲಿ ಕೇಳಿಸ್ತಿಲ್ಲ. ಫ್ರೆಂಡ್ ನೋಡಿ ನಿಂತ್ಕೊಂಡಿದ್ದಾರೆ. ನಾನು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ, ಎಲ್ಲಿ ಕಾಣಿಸ್ತಿಲ್ಲಲ್ಲ ಅಂತ. ಮಿನಿ ಬ್ಲಾಗ್ ಆಗ್ತಿದೆ ಇವಳದು, ಹೌದು ತಾನೆ. ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಗೈಸ್,
ಚಾರ್ಜ್ ಇಟ್ಬಿಟ್ಟು 7% ಉಂಡಾತೆ ನೆಟ್ಟಗೆ ಹೋಗ್ನಾನಾ ಸರಿ ಗೈಸ್ ಮತ್ತೆ ಸಿಗ್ತೀನಿ. అంటే జోడు మూడు ఇప్పుడు యాకర్లే ಕುಡಿ ಹೋಮ್ ಟೂರ್ ಕೊಡ್ತೀನಿ ಗಾಯ್ಸ್. ಇದ್ ನೋಡಿ ಹಾಲ್ ನೀಟಾಗಿ ಇಟ್ಕೊಂಡಿದ್ದಾರೆ. ಇದೊಂದು ಫ್ರಿಡ್ಜ್ ನೋಡಿ. ನೀವು ಬರ್ತೀರಾ ಅಂತ ನಾನ್ ಬರ್ತೀರಾ ಅಂತ ಕ್ಲೀನ್ ಮಾಡ್ಕೊಂಡಿರೋದು ಇವ್ರು. ಇದು ಬೆಡ್ರೂಮ್ ಗೈಸ್, ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ. ಗಂಡ ಹೆಂಡತಿ ಇರಕ್ಕೆ ಇಷ್ಟು ಸಾಕಲ್ಲ ರಕ್ಷಿ, ನಾವಿನ್ ಹಂಗೆ ಮಾಡ್ಕೊಬೇಕು. ಇನ್ನು ಊಟ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಕು. ತುಂಬಾ ದೂರ ಇದೆಯಾ ರಕ್ಷಿ? ಬಲಿ ಇವ್ರನ್ನ ನಾಚ್ಕೋತಿರೋದು. ಇಲ್ಲೇ ಹತ್ರ ಬನ್ನಿ. ಇಲ್ಲಿ ನೋಡಿ ಗೈಸ್, ವೆದರ್ ನೋಡಿ ಚೆನ್ನಾಗಿದೆ. ವ್ಯೂ ನೋಡಿ ಹೇಗಿದೆ. ಇವಾಗ ಊಟ ಮಾಡ್ಕೊಂಡು ಮತ್ತೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಮಿನಿ ವ್ಲಾಗ್ಗೆ ರೆಡಿ ಆಗಿರೋದು ಇವಾಗ. ಹೆಂಗ್ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ ಇವ್ರಿಗೊಂದು. ವಯಸ್ಸಲ್ಲಿ ನೋಡಿ ಹಿಂಗೆ ವಾಕ್ ಬಂದ್ವಿ, ಸ್ವಲ್ಪ ಐಟಮ್ಸ್ ಬೇಕಿತ್ತು. ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ. ಸುಮ್ನೆ ಹೋಗೋ, ನೀ ಅವ್ರ ನಾಯಿ ಅಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಫಿಶ್ ನೋಡಿ, ನೋಡಿ ಇಲ್ಲಿ ನೆಸ್ಬಿಟ್ಟು ಹೋಗಿದ್ದಾರೆ. ಸ್ಮೆಲ್ ಬರ್ತಿದೆ ಅಲ್ಲ ರಕ್ಷಿ? ಕೊರ್ಲೆ ಗಾರ್ಬೇಜ್ ವಿಡಿಯೋ ಬಿಡ್ತಾರೆ. ಎನ್ನ ಮಿನಿ ಬ್ಲಾಗ್ ಪುರ್ಸ ಇವ್ರದ್ದು ಮಿನಿ ವ್ಲಾಗ್ ಆಗಿದೆ ಗೈಸ್. ಅದನ್ನ ಇವಾಗ ಎಡಿಟ್ ಮಾಡ್ತಾ ಇದ್ದಾರೆ. ರೋಡಲ್ಲೇ ಎಡಿಟ್, ಸ್ನ್ಯಾಪ್ ಎಲ್ಲ. ಗಾರ್ಬೇಜ್ ನೋಡಿ ರಕ್ಷಿಯಲ್ಲಿ ಹೆಂಗ್ ಹಾಕಿದ್ದಾರೆ. ಹೋಗ್ತಾ ಇದೀವಿ ಗೈಸ್. ಒಂದ್ಸಲ ದಾಲ್ ಮಾಡೋಣ ಅಂತಾರೆ, ಒಂದ್ಸಲ ಎಗ್ ಸಾಂಬಾರ್ ಮಾಡೋಣ ಅಂತಾರೆ. ಅವತ್ತು ಅಡಿಗೆ ಮಾಡಿ ಕೊಡ್ತಾರ ಅಂತಾನು ಗೊತ್ತಿಲ್ಲ. ಅಡ್ಗೆ ಮಾಡಕ್ಕೆ ಮನ್ಸಿಲ್ಲ. ನಾನ್ ನೋಡಿ ಕುಳ್ಕೊಂಡು ವಾವ್, ಫುಲ್ ಬ್ರೈಟ್ ಗೈಸ್. ಟ್ರಾವೆಲ್ ಮಾಡಿ ಅನ್ಸುತ್ತೆ ಏನೋ ಒಂಥರ ಹೆಡೇಕ್, ಲೈಕ್ ಏನೋ ಒಂಥರ ಸಿಂಪ್ಟಮ್ಸ್ಗಳು ಎಲ್ಲ ಬರ್ತಿದೆ. ಟ್ರಾವೆಲ್ ಮಾಡಿ ಅನ್ಸುತ್ತೆ. ನಾನು 6 hours ಬಸ್ಸಲ್ಲಿ ಟ್ರಾವೆಲ್ ಮಾಡಿದೆ ಆ್ಯಂಡ್ 140 minutes ಸಮಥಿಂಗ್ ಆಟೋದಲ್ಲಿ ಇಲ್ಲಿಗೆ ಬರಬೇಕಾದ್ರೆ. ಸೊ ಟ್ರಾವೆಲ್ ಹೆವಿ ಮಾಡಬಾರ್ದು ಗೈಸ್. ಟ್ರಾವೆಲ್ ಮಾಡಿ ಒಂಥರ ಏನೋ ಒಂಥರ ಟ್ರಾವೆಲ್ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಡೇನೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅಡುಗೆ ಮಾಡ್ತಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡುವ ಬನ್ನಿ. ಮತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡ್ಬೇಕಂತ. ಐ ಮಿಸ್ ಮೈ ಹಸ್ಬೆಂಡ್ ಗೈಸ್, ಸೀರಿಯಸ್ಲಿ ಬೇಜಾರಾಗ್ತಿದೆ ಗೈಸ್. ಆಫ್ಟರ್ ಮ್ಯಾರೇಜ್ ಆದಮೇಲೆ ನಾನು ಇದೇ ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ಇಷ್ಟು ಲಾಂಗ್ ಬಂದಿರೋದು. 1 week ಇಲ್ಲಿ ಇರ್ತೀನಿ. ಸೊ 1 week ಹೇಗಿರ್ತೀನಿ ಅಥವಾ ನಾಳೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಐ ಮಿಸ್ ಹಿಮ್, ಐ ಮಿಸ್ ಯು ಸೋ ಮಚ್. ಕಾಲ್ ಮಾಡ್ತೀವಿ, ಕಾಲ್ ಮಾಡಿ ಮಾತಾಡ್ದಂಗೆ ಹಿಂಗೆ ಡೈಲಿ ನಾವು ಇದ್ದಂಗೆ ಆಗಲ್ಲ ಗೈಸ್. ಸೊ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬೇಜಾರಾಗ್ತಿದೆ ಗೈಸ್, ಬೇಜಾರಾಗ್ತಿದೆ. ಮಾಲಿಗೆ ಬಂದಿದ್ವಿ, ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು ಇವಾಗ, ನೋಡುವ. ಗೈಸ್ ಫೈನಲಿ ಆಫ್ಟರ್ 4 days ಆದಮೇಲೆ ಕೂರ್ಗಿಗೆ ರಿಟರ್ನ್ ಹೊರಟಿದ್ದೀನಿ ಗೈಸ್. ಮಳೆ ಬರೋ ಸಿಚುವೇಶನ್ ಎಲ್ಲ ಇದೆ. 4 days ಇಲ್ಲಿದ್ದೆ ಗೈಸ್. 4 days ಏನೂ ವಿಡಿಯೋ ಮಾಡಲಿಲ್ಲ, ಏನೂ ವಿಡಿಯೋ ಮಾಡಲಿಕ್ಕೂ ಆಗಿಲ್ಲ. ಆ್ಯಂಡ್ ಔಟ್ಸೈಡ್ ಹೋಗಿದ್ವಿ, ಬಟ್ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ನನಗೆ ವಿಡಿಯೋ ಮಾಡಲಿಕ್ಕೆ. ಒಂಥರ ಶೈ ಫೀಲ್ ಆ ಥರದ್ದು ಸಮಥಿಂಗ್ ಎಲ್ಲ ಆಗ್ತಾ ಇತ್ತು. ಸೊ ಇವಾಗ ಹೊರಟಿದ್ದೀವಿ. 3:30 ಬಸ್ ಇದೆ ಗಾಯ್ಸ್. 3:30 ಹೋಗ್ಬೇಕು. ಮನೆ ತೋರಿಸಲ್ಲ, ಮನೆ ಫುಲ್ ಮೆಸ್ ಆಫ್ ಆಗಿದೆ. ನನ್ನ ಫ್ರೆಂಡು ನನ್ನ ಜೊತೆ ಬರ್ತಾ ಇದ್ದಾರೆ, ಅಲ್ಲಿ ಟೆಂಪಲ್ಗೆ ಹೋಗ್ತಿದ್ದಾರೆ ನಾಳೆ. ಸೊ ಹಾಗೆ
ಹೋಗೋ ಗೈಸ್, ಹೋಗ್ಬಿಟ್ಟು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇನ್ನೊಂದು 15 ಮಿನಿಟ್ಸ್ ಇದೆ ಅಷ್ಟೇ. 15 ಮಿನಿಟ್ಸಲ್ಲಿ ಇವಾಗ ಕ್ಯಾಬ್ ಬರುತ್ತೆ. ಕ್ಯಾಬಲ್ಲಿ ಹೋಗ್ಬಿಟ್ಟು ಮತ್ತೆ ಏನು ಎಂತ ಆಗುತ್ತೆ. ಹೊಟ್ಟೆ ಹಸಿದಿದೆ ಗೈಸ್, ಊಟ ಮಾಡ್ಕೊಂಡಿಲ್ಲ. ಏನಾದರೂ ತಿನ್ಕೊಂಡು ಮತ್ತೆ ಹೋಗ್ಬೇಕು. ಅವರಿಗೆ ಬೇರೆ ಬಸ್, ನನಗೆ ಬೇರೆ ಬಸ್. ಸೊ ಬೇರೆ ಬೇರೆ ಬಸ್ಸಲ್ಲಿ ಹೋಗ್ತಿರೋದು. ಸೊ ನೋಡುವ, ಫೀಲ್ ಆಗ್ತಿದೆ ಬ್ಯಾಂಗ್ಳೂರ್ ಬಿಟ್ಟು ಹೋಗ್ಲಿಕ್ಕೆ. ಇಲ್ಲೇ ಸೆಟಲ್ ಆದ್ರೆ ಆಗುತ್ತಾ ಅಂತ ನೋಡುವ. ಇಲ್ಲೇ ಏನಾದರೂ ಜಾಬ್ ಎಲ್ಲ ಆಗ್ಬಿಟ್ರೆ ಇಲ್ಲೇ ಸೆಟಲ್ ಆಗ್ಬಿಡೋದು ಅಲ್ವಾ ಗೈಸ್, ಏನಂತೀರಾ? ಹೊರಟಿ ಗೈಸ್. ಇವ್ರದ್ದು 2-3 ಲಗೇಜು, ನಂದು 2-3 ಲಗೇಜು, ಅದು ಕೈಯಲ್ಲಿ ಬೇರೆ ಹಾಕೊಂಡು ಹೋಗಲಿ. ನೀವ್ ಆ ಥರ ಇರ್ತೀರ ಲಕ್ಷ? ಬೇಕು ಹೋಗೋಣ. ಕ್ಯಾಬ್ ಬಂತಂತ ಗೊತ್ತಿಲ್ಲ. ನಾನ್ಸೆ ತಗೋಬೇಕು, ಹಾಕೋಬೇಕು. ಕ್ಯಾಬ್ 10 ಮಿನಿಟ್ಸ್ ತೋರಿಸ್ತಾ ಇತ್ತು ಗೈಸ್. ನನಗೆ ಬೇರೆ ಬುಕ್ಕಿಂಗ್ ಬಸ್ಸಾ, ಸೊ ಹೋಗಲೇಬೇಕು. ಸೊ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಒಂದು ಏನು ಸುಮ್ಮನೆ ಅಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ನಾನು ಬಸ್ ಇಲ್ಲಿ ಬರುತ್ತೆ ಅನ್ಕೊಂಡೆ, ಇಲ್ಲಿ ಬಸ್ ಆಕ್ಚುಲಿ ಪವರ್ ಪ್ಲಸ್ ಇಲ್ಲಿ ನಿಲ್ಸಲ್ಲ ಅನ್ಸುತ್ತೆ. ಆ ಕಡೆ ನಿಲ್ಸೋದು. ನಂಗೆ ಹೊಟ್ಟೆ ಶೀತಿದೆ, ಊಟ ಮಾಡ್ಬಿಟ್ಟು ಹೋಗೋ. ಹುಷಾರ್ ನೋಡ್ತೇವ. 9 ಗಂಟೆ 10 ಗಂಟೆ ಆಯ್ತಾ? 10 ಗಂಟೆಗೆ ಚೆನ್ನಾನೇ ಕಾಣಿಸ್ತಿಲ್ಲ ಗೈಸ್. ಹೆಂಗಸರಾಯ್ತು ಸುಮ್ಮನೆ ಸ್ಮೈಲ್ ಮಾಡಕ್ಕೆ, ಸುಮ್ಮನೆ ಸ್ಮೈಲ್ ಮಾಡೋದು. 4 ಗಂಟೆ 10 ಆಯ್ತಲ್ವಾ? 10 ಗಂಟೆಗೆ ಮತ್ತೆ ಯಾರು ಇರ್ತಾರೆ ಇಲ್ಲಿ? ನೀವಿದ್ದೀರಾ ಮತ್ತೆ? ಬೆಂಗಳೂರು ಸಿಟೀಸ್, ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಜನ ಇರ್ತಾರೆ. ಕೆಫೆ ಇತ್ತಲ್ಲ ಲೆಫ್ಟ್ ಸೈಡ್ ಅಲ್ಲಿ, ಅಲ್ಲಿ ಎಷ್ಟೊತ್ತಿಗೆ ಇರೋದು, ಕ್ಲೋಸ್ ಆಗಿರುತ್ತೆ. ಹೊಟ್ಟೆ ಶೀತಿದೆ. ನಮ್ಮ ಮನೆ ಹೋಗೋಷ್ಟರಲ್ಲಿ ಮನೆಗೆ ಇನ್ನೂ 30 ಕಿಲೋಮೀಟರ್ ಹೋಗ್ಬೇಕು. 30 ಕಿಲೋಮೀಟರ್ಸ್ ಹೋಗ್ಬೇಕು. ಕೆಫೆ ಓಪನ್ ಇದೆ, ಕೆಫೆ ಓಪನ್ ಇದೆ ಗೈಸ್. ಏನಾದ್ರು ತಿನ್ಕೊಂಡು ಪಾಪ ಗೈಸ್. ನಂದು ಕವರ್ ನನ್ನ ಕವರ್ ಹಿಂಗಿತ್ತು ಅಂತ ಹೇಳಿದ್ರೆ, ಮೊಬೈಲ್ ಬ್ಯಾಕ್ ಕವರ್ ಚೆನ್ನಾಗಿತ್ತಿಲ್ಲ. ಫುಲ್ ಟ್ರಾನ್ಸ್ಪರೆಂಟ್ ತಗೊಂಡಿದ್ದು. ಪಾಪ ನನ್ನ ಹಸ್ಬೆಂಡ್ ತಗೊಂಡು ಹಾಕೊಂಡು ಹೋಗಿರೋದು ಬ್ಯಾಂಗ್ಳೂರ್ಗೆ. ಎಲ್ಲ ಕೊಡ್ತಾರೆ ಗೈಸ್, ನಾನು ಕೊಡಲ್ಲ ಹಂಗೆ. ಅವ್ರು ಮಾತ್ರ ನಾನು ಕೇಳಿದೆಲ್ಲ ಕೊಡ್ತಾರೆ. ಆದ್ರೆ ಇವತ್ತು ಬಸ್ ಆ ಕಡೆ ಬರುತ್ತೆ ಅಂತ ಅನ್ಕೊಂಡ್ರೆ ಈ ಕಡೆ ಬಂದು ಕೂತಿದ್ದೀರಲ್ಲ ರೀ. ನನಗೆ ಬಸ್ ಆ ಕಡೆಯಿಂದ ಬಂದಿದ್ದಾನೆ. ಇವ್ರನ್ನ ಅಲ್ಲಿ ಬಂದ್ಬಿಟ್ಟು ಬಸ್ ನಿಂತಿದ್ರೆ ಇವ್ರು ಸುಮ್ಮನೆ ಕಾರಲ್ಲೇ ಕೂತಿದ್ರು ನಾನು ಬರೋ ಗಂಟ ಅಲ್ವಾ. ವಿಷಯನೇ ಗೊತ್ತಿಲ್ಲ. ನಾವು ಇವಾಗ ಸ್ಯಾಂಡ್ವಿಚ್ ಮತ್ತೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಹೇಳಿದ್ರಿ. ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗ್ಬಿಟ್ಟು ಮನೇಲಿ ತಿನ್ನೋಣ. ಮನೇಲಿ ತಿನ್ನಕ್ಕಾಗಲ್ಲ, ನೀವು ತಿಂತೀರಲ್ಲ. ನಾನು ತಿನ್ನಲ್ಲ, ನನಗೆ ಅಷ್ಟೇ ಸಾಕು ಗೈಸ್. ತಿಂದ್ಬಿಟ್ಟು ಹೋಗುವ. ಹೆಂಗ ಅನ್ನಿಸ್ತಿದೆ? ನಾನು 1 ವೀಕ್ ಇಟ್ಟಿಲ್ಲ. ನಾನು ಇದ್ರು ಇಲ್ಲದಿದ್ರು ಅವ್ರಿಗೆ ಒಂದಿದೆ ಸೇಮ್ ಇದೇ ಸ್ಮೈಲ್, ಇದೇ ಸ್ಮೈಲ್. ಹಿಂಗೆ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀರಾ ಅಂದ್ರೆ ನನ್ನ ಫ್ರೆಂಡ್ ತಲುಪಿದ್ರ ಅಂತ ಗೊತ್ತಿಲ್ಲ. ಒಂದ್ಸಲ ಫೋನ್ ಮಾಡಬೇಕು. ನಿಮ್ದ್ರಲ್ಲಿ ಮಾಡೋಣ. ಅದ್ರಲ್ಲಿ ಚಾರ್ಜ್ ಇಲ್ಲ ಗೈಸ್. ಸ್ಯಾಂಡ್ವಿಚ್ ಮತ್ತೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್, ಇದು ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಏನ್ ಗೊತ್ತಾ ಪುನಿ, ನಾನ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಲ್ಲ. ಏನ್ ಗೊತ್ತಾ ಗೈಸ್, ಬಸ್ಸು ಬ್ಯಾಂಗ್ಳೂರಿಂದ ಹೊರಟು ಅಲ್ಲಿ ಟ್ರಾಫಿಕ್ ಅಲ್ಲಿ 1 hour ಏನೋ ನಿಂತಿತ್ತು. ಅಲ್ಲಿ ಏನಂತ ಗೊತ್ತಿಲ್ಲ. ನಾನು ಸೀಟಲ್ಲೇ ಕೂತ್ಕೊಂಡಿದ್ದೆ, ಎದ್ದೋಗಿಲ್ಲ. ಹೋಗ್ಬೇಕಾದ್ರೆ ಜಗಳ ಮಾಡ್ತಾ ಇದ್ರು. ಯಾರೆಲ್ಲ? ಕಂಡಕ್ಟರ್ ಮತ್ತೆ ಡ್ರೈವರು ಮತ್ತೆ ಇನ್ನು ಯಾರೋ ಪ್ಯಾಸೆಂಜರ್ ಅನ್ಸುತ್ತೆ. ಪ್ಯಾಸೆಂಜರ್ ಅಲ್ಲ, ಅದರ್ಸ್ ಪೀಪಲ್ ಏನೋ ಕೆಳಗಡೆ ಇದ್ರು, ಬಸ್ ಕೆಳಗಡೆ. ಬೇರೆಯವ್ರು ಯಾರೋ ಏನೋ ಟಚ್ ಆಯ್ತು ಏನಂತ ಗೊತ್ತಿಲ್ಲ. ನಾನ್ ಕೂತಿದ್ದೀನಿ ಗೈಸ್, ನಂದು ಸೀಟ್ ಪಕ್ಕ ಬಂದು ಬಡಿತಿದ್ದಾರೆ ಕೆಳಗಡೆ. ಅಂದ್ರೆ ಏನು ಹಿಂಗ್ ತಟ್ತಾರಲ್ಲ ಜೋರಾಗಿ, ನನಗ್ ಭಯ ಆಗ್ತುಂಟು. ಏನ್ ಹೇಳ್ತಿದಾರೆ ಗೊತ್ತಾ? ಪ್ಯಾಸೆಂಜರ್ನೆಲ್ಲ ಬೇರೆ ಗಾಡಿಲಿ ಕಳ್ಸಿ, ಡ್ರೈವರ್ ಮತ್ತೆ ಕಂಡಕ್ಟರ್ ಇಳಿದು ಬಿಟ್ಟು ಮಾತಾಡಿ ಪ್ಯಾಸೆಂಜರ್ನೆಲ್ಲ ಬೇರೆ ಗಾಡಿಲಿ ಕಳ್ಸಿ, ಇಲ್ಲಂತ ಹೇಳಿದ್ರೆ ಸರಿ ಇರಲ್ಲ ಅಂತ. ನನಗ್ ಭಯ ಬೇರೆ ಆಗ್ಬಿಟ್ಟು, ಒಬ್ಳೆ ಬೇರೆ ಇದ್ದೀನಿ, ಸಖತ್ ಭಯ ಆಗ್ತಿತ್ತು. ಆ ಟೈಮಲ್ಲಿ ಇವ್ರಿಗೆ ಕಾಲ್ ಮಾಡಿದ್ರೆ ಎಲ್ಲಿ ಎಕ್ಕೆ ಮಾಡೋದು. ಕಾಲೇ ಬಂದಿರಲ್ಲ. ಕಾಲ್ ಬಂದಿಲ್ಲ. ಕಾಲ್ ಬಂದಾಗ ಮಾತಾಡಿದೀನಿ. ಆ ಟೈಮಲ್ಲಿ ಕಾಲ್ ಮಾಡಿದೀರಿ ಅಂತ ನನಗೆ ಗೊತ್ತಿಲ್ಲಲ್ಲ.
ಆ ಟೈಮಲ್ಲಿ ಕಾಲ್ ಮಾಡಿದೀನಿ ಅಂತ ಹೇಳ್ಬೇಕು, ಹಿಂಗ್ ಆಯ್ತು ಹಿಂಗ್ ಮಾಡಿದ್ರು ಅಂತ. ಅವಾಗ ಹೇಳಿದ್ರೆ ಓ ಸರಿ ಅಂತ ಹೇಳ್ಬಿಟ್ಟು ಅವಾಗ ನಾನು ಫ್ಲೈಟ್ ಅಲ್ಲಿ ಹೇಳಿದ್ರೆ ಬರ್ತಿದ್ದೆ ಅಲ್ಲಿಗೆ. ಏನು ಫ್ಲೈಟ್ ಮಾಡ್ಕೊಂಡು ಬರ್ತಿದ್ದೆ. ಫ್ಲೈಟ್ ಮಾಡ್ಕೊಂಡ್ ಬರಕ್ಕೆ ಪ್ರೈವೇಟ್ ಜೆಟ್ ಇಟ್ಟಿದ್ದಾರೆ ನೋಡಿ ನೀವು. ಹಿಂಗೆ ಗೈಸ್ ಕಾಮಿಡಿ ಮಾಡ್ತಾ ಇರ್ತಾರೆ. ಅದೇ ಸ್ಮೈಲ್ ಮಾಡೋ ತರ ಕಾಮಿಡಿ ಇರೋದಿಲ್ಲ. ಎಷ್ಟು ಕತ್ಲೆ ಇದೆ ನೋಡಿ. ಇವಾಗ ನಾವು ಫಾರೆಸ್ಟ್ ಒಳಗಡೆ ಹೋಗ್ಬೇಕು ಗೈಸ್, ಅದೇ ಭಯ. ನನ್ನ ಬಿಟ್ಬಿಟ್ಟು ಪುನಃ ಇವರು ಎಷ್ಟೊಂದು 5 ಕಿಲೋಮೀಟರ್ಸ್ ಪುನಃ ಒಳಗಡೆ ಹೋಗ್ಬೇಕು. ನನ್ನ ಮನೇಲಿ ಬಿಟ್ಬಿಟ್ಟು. ಆಷಾಢ ತಿಂಗಳಲ್ವಾ, ಹಂಗೆ ಅಮ್ಮನ ಮನೆಗೆ ಕರ್ಕೊಂಡು ಬಂದಿದ್ದಾರೆ 1 ಮಂತ್. ಸೊ ಹಾಗೆ ಇವ್ರೊಬ್ರೆ ಹೋಗ್ಬೇಕು ಪಾಪ. ಪಾಪ. ಸ್ಯಾಂಡ್ವಿಚ್ ತಿಂತಿದ್ದೀನಿ ಗೈಸ್. ಇಲ್ಲಿ ಗಂಟ್ಲಲ್ಲಿ ಸಿಗಾಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದಾರೆ. ನಾನು ಹೇಳಿದ ಗಂಟ್ಲು ಸಿಗಾಕೊಂಡು ನೀರ್ ತಗೊಂಡಿತ್ತು. ಗಂಟ್ಲಲ್ಲಿ ಸಿಗಾಕೊಂಡು ನಾನಲ್ಲಿ ಬಿದ್ರುನು ಸುಮ್ಮನೆ ನೋಡ್ತಿರ್ತೀರೇನು ಅಲ್ವಾ. ಫಾರೆಸ್ಟ್ ನೋಡಿ ಗೈಸ್, ಹಿಂಗಿದೆ ಫಾರೆಸ್ಟ್. ಫಾರೆಸ್ಟ್ ಅಲ್ಲೇ ಎಲ್ಲ ಚಿರತೆ ಎಲ್ಲ ಬರ್ಬೋದು ಈ ನೈಟಲ್ಲಿ. ಬಂದ್ರೆ ಏನ್ ಮಾಡ್ತೀರಾ? ನನ್ನ ಬಿಟ್ಟು ಓಡೋಗ್ಬಿಡ್ತೀರಾ? ನೀವು ರೋಡಲ್ಲಿ ನಿಂತಿರಲ್ಲ, ಕಾರಲ್ಲಿ ಇದ್ದೀರಲ್ಲ. ಕಾರಲ್ಲಿ ಇದ್ರೂನು ಕಾರಲ್ಲಿ ಇದ್ರೆ ಕಾರಲ್ಲೇ ಹೋಗ್ತೀನಿ. ಎಲ್ಲಿಗೆ ಓಡೋಗೋದು ನಾನು? ಕಾರ್ ಅಂತ ಕೂಡ ಹೋಗ್ಬೇಕಲ್ಲ ನಾವು. ಇವರು ಅಧಿಕ ಪ್ರಸಂಗಿ ಗೈಸ್. ಒಂದು ಕೇಳಿದ್ರೆ 100 ಮಾತಾಡೋದು. ನಾನು ಏನ್ ಕೇಳದೆ ಇವಾಗ? ಈಗ ನೀವು ಈಗ ಆನೆ ಚಿರತೆ ಏನಾದ್ರು ಬಂದ್ರೆ ಕಾರಲ್ಲಿ ಇರ್ತೀವಿ, ಇಬ್ರು ಕಾರಲ್ಲಿ ಇದೀವಿ. ನಿಮ್ಮನೇಲಿ ಒಬ್ಬರನ್ನ ಬಿಟ್ಟು ನಾನು ಓಡೋಗೋಕ್ಕಾಗುತ್ತಾ? ನಾನು ಓಡಿದ್ರೆ ನಾನೇ ಬಲಿಯಾಗೋದು ಪ್ರಾಣಿಗೆ. ನಿಮ್ಮನ್ನ ಇಲ್ಲೇ ಬಿಟ್ಬಿಟ್ಟು ನಾನು ಹೆಂಗ್ ಓಡೋಕ್ಕಾಗುತ್ತೆ? ನೋಡಿ ಗೈಸ್, ನಾನು ಕಾಮಿಡಿಯಾಗಿ ಮಾತಾಡ್ತೀನಿ, ಇವ್ರು ಸೀರಿಯಸ್ ಆಗಿ ನಂಗೆ ಬೇಜಾರಾಗುತ್ತೆ. ನಂಗೆ ಬೇಜಾರಾಗುತ್ತೆ ನೋಡಿ. ಸ್ಮೈಲ್ ಮಾಡೋದು ನನ್ ಬೇಜಾರಾಗುತ್ತೆ ಅಂತ ಹೇಳಿದ್ರೆ. ನಾನು ನನ್ನ ಫ್ರೆಂಡ್ನ ತುಂಬಾ ಮಿಸ್ ಮಾಡ್ಕೊತೀನಿ ಗೈಸ್. ನಾನು ಕಾಲ್ ಮಾಡಿದೆ, ಅವ್ರು ವೇಟಿಂಗ್ ಬರ್ತಾ ಇದ್ರು. ಏನ್ ಮಾಡೋದು, 4 days ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರೆ, ಡೈಲಿ ಮಲ್ಗೋದು 2 ಗಂಟೆ. ಡೈಲಿ ಮಲ್ಗೋದು 2 ಗಂಟೆ ಆಗ್ತಿತ್ತು ಗೈಸ್ 4 days ಅಲ್ಲೂ. ತುಂಬಾ ಎಂಜಾಯ್ ಮಾಡಿದ್ವಿ. ಮಾತಾಡೋದು, ಕಾಫಿ ಕುಡಿಯೋದಾಗಿರ್ಲಿ, ವಾಕಿಂಗ್ ಹೋಗೋದಾಗಿರ್ಲಿ, ಎಲ್ಲ ಏನೋ ಒಂಥರ ತುಂಬಾ. ನನ್ ಬಸ್ಸಲ್ಲಿ ಬರ್ಬೇಕಾದ್ರೆ ಅಳು ಬರ್ತಾ ಇದೆ ಗೈಸ್, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನಂದು ಕಾಲೇಜ್ ಫ್ರೆಂಡ್ಸ್ ಆಗಿರ್ಲಿ, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಲಿ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಲಿ, ನಂಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಬಟ್ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ನನಗೆ ಇವರೇ. ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ನ ಬಿಟ್ಟು, ನನ್ನ ಹಸ್ಬೆಂಡ್ ನನಗೆ ಬೆಸ್ಟ್. ಅವ್ರ ಜೊತೆ ಶೇರ್ ಮಾಡೋದು ಎಲ್ಲ ಶೇರ್ ಮಾಡ್ಕೋತೀನಿ. ಲೈಫ್ದು ಅದು ಇದು ಎಲ್ಲದನ್ನೂ ಶೇರ್ ಮಾಡ್ಕೊತೀನಿ. ಅದು ಬಿಟ್ರೆ ನಾನು ಇನ್ನೊಂದು ಪರ್ಸನ್ ಜೊತೆ ನಂದು ಪರ್ಸ್ನಲ್ ಆಗಿರ್ಲಿ, ಏನೇ ಆಗಿರ್ಲಿ, ಕಾಮಿಡಿ ಆಗಿರ್ಲಿ, ಸೀರಿಯಸ್ ಆಗಿರ್ಲಿ, ಏನೇ ಆಗಿರ್ಲಿ, ನಾನು ಶೇರ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅವ್ರ ಜೊತೆ ಮಾತ್ರ ಗೈಸ್. ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನನಗೆ. ಸೊ ಐ ಆಮ್ ರಿಯಲಿ ಮಿಸ್ ಹರ್. ಏನು ಮಾಡೋದು, ಇನ್ನು ನೆಕ್ಸ್ಟ್ ಇಯರ್ ಹೋಗ್ತೀನೋ ಅಥವಾ ಮನ್ಸು ಮಾಡಿ ನೆಕ್ಸ್ಟ್ ಮಂತೇ ಕಳಿಸ್ತಾರೋ. ಎಂತ ಒಂದು ರಿಯಾಕ್ಷನ್ ಬಂತು ಗೊತ್ತಾ ಗೈಸ್ ಇವ್ರದ್ದು. ಮಳೆ ಬರ್ತಾ ಇದೆ ಗೈಸ್, ಬ್ಯಾಂಗ್ಳೂರಲ್ಲಿ ಮಳೆನೇ ಇಲ್ಲ ನೋಡಿ, ಹೆಂಗ್ ಮಳೆ ಬರ್ತಾ ಇದೆ ಗೈಸ್. ಮನೆಗೆ ಬಂದೆ ಗೈಸ್, ಹಸ್ಬೆಂಡ್ ಡ್ರಾಪ್ ಮಾಡಿ ಹೋದ್ರು. ಇವಾಗ್ಲೂ ಹೆಂಗ್ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಹೆವಿ ಚಳಿ ಗೈಸ್. ಯಾವಾಗ ಕರೆಂಟ್ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ತುಂಬ ಲೆಂತ್ ಆಗಿಬಿಟ್ಟಿದೆ ಈ ವ್ಲಾಗ್. 4 ಡೇಸಿಂದ ಆ್ಯಕ್ಚುಲಿ ಅಲ್ಲಿ ಹೋಗಿ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಯಿತು. ಸೊ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ಅಲ್ಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.